ಹೈಕಿಂಗ್ ಹೋಗ್ಬೇಕಂತ ಬೆಳಗ್ಗೆ ಬೇಗ ಎದ್ದು ನಾವು ಬಸ್ ಸ್ಟ್ಯಾಂಡಿಗೆ ಹೋದರೆ ಅಲ್ಲಿ ನಮ್ಮ ಬಸ್ ಇನ್ನೂ ಬಂದಿರಲಿಲ್ಲ. ಬಸ್ ಬಂದಾಗ ಬಸ್ ಹತ್ತಿ ಕುಂತಾಗ ಆ ಬಸ್ಸಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ರಸ್ತೆಯಲ್ಲಿ ವಾಹನಗಳ ಸಾಂದ್ರತೆ ಕಡಿಮೆ ಇತ್ತು. 15 ನಿಮಿಷ ಬೇಗ ರೀಚ್ ಆದ್ವಿ. ಊರಲ್ಲಿ ಮನೆ ಇತ್ತು, ಆದರೆ ಜನ ಕಾಣಲಿಲ್ಲ. ಊರು ಖಾಲಿಯಾಗಿತ್ತು. ಕಾಡು ಬಾ ಅಂತಿತ್ತು. ಕಾಟ್ ರೀಚ್ ಆಗಕ್ಕೆ ಇನ್ನೂ 3 ಕಿಲೋಮೀಟ್ರ್ ಇತ್ತು. ಹೋಗೋ ದಾರಿಲಿ ಊರಿನ ಸೌಂದರ್ಯ, ಮನೆಗಳ ಅಲಂಕಾರ, ಕುದುರೆ, ಹುಲ್ಲುಗಾವಲು, ಬೆಟ್ಟದ ಇಳಿಜಾರಿನಲ್ಲಿರೋ ಮನೆಗಳು, ಆಡುಗಳನ್ನ, ತುಂಬ ಕ್ರಿಮಿಕೀಟಗಳನ್ನ, ಹಂಟಿಂಗ್ ಟವರ್ಗಳನ್ನ ನೋಡಿಕೊಂಡು ಒಂದಿಷ್ಟು ನಗೆಚಾಟಿಕೆಗಳೊಂದಿಗೆ ಕಾಡು ರೀಚ್ ಆಗಿದ್ದೇ ನಮಗೆ ಗೊತ್ತಾಗಲಿಲ್ಲ. ಕಾಡೊಳಗೆ ನಾವು ಎಂಟ್ರಿ ಕೊಟ್ಟಾಗ ನಮಗೆ ಸ್ವಾಗತ ಕೋರಿದ್ದು ಈ ಸಾವಿರಾರು ದೊಡ್ಡ ಸುಣ್ಣದ ಕಲ್ಲಿನ ಬಂಡೆಗಳು, ಲೈಮ್ಸ್ಟೋನ್, ಮತ್ತು ಅದರೊಳಗಿರುವಂಥ ನೂರಾರು ಗುಹೆಗಳು. ಯೂಶ್ವಲಿ ಲೈಮ್ಸ್ಟೋನು ಸಮುದ್ರದ ದಡದಾಗ ನೋಡಕ್ಕೆ ಸಿಗ್ತಾವೆ, ಆದ್ರೆ ಇಂಥ ಫಾರೆಸ್ಟ್ ಒಳಗೆ ಎಲ್ಲಿಂದ ಬಂದವು ಅನ್ನೋದಕ್ಕೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಐತಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. Until then, subscribe me and scroll for the next video.